ಎಲ್ಲರಿಗೂ ಎಲ್ಲರಿಗೂ ಮೈಸೂರು ಮೈಸೂರು ದಸರಾದ ಶುಭಾಶಯಗಳು. ತಾಯಿ ಇದ್ದಾಗ ಮಹಾರಾಜರು ಎತ್ಕೊಂಡು ನನ್ನನ್ನ ತೋರಿಸಿದ್ದಾರೆ, ಆ ನೆನಪಿದೆ ನನ್ನಲ್ಲಿ. ಆನೆ, ತಾಲೀಮು, ಈ ಲೈಟಿಂಗ್ಸ್, ದಸರಾದಲ್ಲಿ ಜನ ಭೀಮಾ ಅನ್ನೋದು. ಒಂದು 20-25 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ನಾನು ಆ ವಯಸ್ಸಿನ ನಮ್ಮ ತಂದೆ ಕರ್ಕೊ ಬರ್ತಿದ್ರು, ಈಗ ನಾನು ನನ್ನ ಮಗನ್ ಕರ್ಕೊ ಬರ್ತಾ ಇದ್ದೀನಿ. ಮೈಸೂರು ದಸರಾ ಅಂದ್ರೇನೆ ಒಂಥರ ಸಂಭ್ರಮ. ಈ ಮೈಸೂರು ದಸರಾವನ್ನ ನೋಡ್ಬೇಕು ಅಂತ ರಾಜ್ಯದಿಂದ, ಬೇರೆ ಬೇರೆ ರಾಜ್ಯದಿಂದ, ದೇಶದಿಂದ, ಎಲ್ಲಾ ಕಡೆಯಿಂದನೂ ಕೂಡ ಸಾಕಷ್ಟು ಜನರು ಬರ್ತಾರೆ. ಸೊ ಮೈಸೂರಿಗೆ ಬಂದಿರುವಂತಹ ಒಂದಷ್ಟು ಜನರನ್ನ ಮಾತಾಡ್ತೀನಿ, ದಸರಾ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಬನ್ನಿ, ಎಲ್ಲರೂ ನಮ್ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ. ವರ್ಷ ವಂದನಾ. ಎಲ್ಲಿಂದ ಬಂದಿದ್ದೀರಿ ಎಲ್ರು? ನಾವೆಲ್ಲ ಚಿಕ್ಕಮಗಳೂರು, ಕಾಫಿ ನಾಡು. ಒಂದು ಮೈಸೂರು ಅನ್ನೋದು ಎಕ್ಸೈಟ್ಮೆಂಟ್, ಅದ್ರ ಮೇಲೆ ದಸರಾ, ಅದ್ರ ಮೇಲೆ ಲೈಟಿಂಗ್ಸ್. ಇಟ್ಸ್ ಲೈಕ್ ಅ ಚೆರಿ ಆನ್ ದ ಕೇಕ್. ಸೊ ನಾವು ತುಂಬಾ ಖುಷಿಯಾಗಿ ಬಂದಿದ್ದೀವಿ. ತುಂಬಾ ವೇ ಟು ಮಚ್ ಎಕ್ಸೈಟ್ಮೆಂಟ್ ಇದೆ. ಆನೆ ನೋಡಿ ಬಹಳ ಖುಷಿ ಆಯ್ತು. ಕರೆಕ್ಟ್ ತಾಲೀಮ್ ಟೈಮು, ಇವಾಗ ಇನ್ನೇನ್ ಲೈಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಲೈಕ್ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಹೊರದ್ ರಾಜ್ಯದಿಂದ ಎಲ್ಲ ಬಂದು ನೋಡ್ತಾರೆ. ಇಟ್ಸ್ ಗುಡ್. ಎಷ್ಟು ವರ್ಷದಿಂದ ದಸರಾ ನೋಡ್ತಾ ಇದ್ದೀರಿ? ಹೇಳ್ಬೇಕಂದ್ರೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಅವಾಗೆಲ್ಲ ಬರಕ್ ಆಗಿರ್ಲಿಲ್ಲ, ಚಿಕ್ಕವ್ರು ಇರ್ತಿದ್ವಿ, ಕರ್ಕೊಂಡೋಗ್ರಿ ಅಂತಿದ್ವಿ ದಸರಾ ರಜಾ ಕೊಟ್ಟಾಗ. ಬಟ್ ಇವಾಗ ಡಿಸೈಡ್ ಮಾಡ್ಕೊಂಡು ಆಫ್ಟರ್ 2 many years ಫೈನಲಿ ನಮ್ ಪ್ಲಾನ್ ಸಕ್ಸಸ್ ಆಗಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸರಿ ನೋಡೋಣ ಅಂತ ಬಂದ್ವಿ. ಗರ್ಲ್ಸ್ ಟ್ರಿಪ್ ತರ ಫುಲ್ ಖುಷಿಯಾಗಿದೆ. ಒಂದೊಂದು ಹಬ್ಬ ಒಂದೊಂದು ಸ್ಟೇಟ್ ಅಲ್ಲಿ ತುಂಬಾ ಸ್ಪೆಷಲ್ ಇದೆ. ಇವಾಗ ನಾವು ನೋಡ್ತಾ ಹೋದ್ರೆ ಎಲ್ಲ ದಸರಾ ನಾರ್ತ್ ಈಸ್ಟ್ ಇರೋರಿಗೆ ಕೋಲ್ಕತ್ತಾ ಅಂತ ಹೇಳ್ತಾರೆ. ಬಟ್ ನಮಗೆ ದಸರಾ ಅಂತ ಬಂದ್ರೆ ಫಸ್ಟ್ ಮೈಸೂರು, ಫಸ್ಟ್ ನಮ್ಮ ಅರಮನೆ, ನಮ್ಮ ಒಡೆಯರ್ ಫ್ಯಾಮಿಲಿ, ನಮ್ಮ ಮೈಸೂರಿನ ರಾಜಮನೆತನ, ಪರಂಪರೆ, ಆಳ್ವಿಕೆ, ಮತ್ತೆ ಅವರು ಕಾಂಟ್ರಿಬ್ಯೂಟ್ ಮಾಡಿರೋದು. ವಿ ಕಾಂಟ್ ಕೌಂಟ್ ಆನ್ ಇಟ್, ಯಾಕಂದ್ರೆ ಅದು ತುಂಬಾ ಕೌಂಟ್ಲೆಸ್. ಅದನ್ನ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ನಾವು ಮೈಸೂರು ರಾಜ್ಯಕ್ಕೆ ಸೇರಿರೋರು ಒನ್ ಟೈಮ್ ಅಲ್ಲಿ. ಇವಾಗ ಇಟ್ಸ್ ಗುಡ್, ಪ್ರೌಡ್ ಆಗುತ್ತೆ. ಎಷ್ಟು ವರ್ಷದಿಂದ ನೀವು ದಸರಾ ನೋಡ್ತಾ ಇದ್ದೀರಿ? ನಾನ್ ತುಂಬಾ ವರ್ಷದಿಂದ ನೋಡಿದೀನಿ, ಸಣ್ಣವಳಿಂದಲೇ ನೋಡಿದೀನಿ. ನಮ್ಮ ತಾಯಿ ಮೈಸೂರಿನವರೇ, ಹಂಗಾಗಿ ಮತ್ತೆ ನಮ್ಮ ಅಕ್ಕ ಕೂಡ ಮೈಸೂರಲ್ಲೇ ಇದ್ರು. ಅವ್ರ ಮನೆಗೆಲ್ಲ ಬಂದಾಗ ಒಬ್ರು ನಾಗರಾಜ್ ಅಂತ ಇದ್ರು, ಅವ್ರ ಮನೆಯಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಅದ ಖುಷಿನೇ ಚಂದ. ನಮ್ ತಾಯಿ ಇದ್ದಾಗ ಮಹಾರಾಜರು ಎತ್ಕೊಂಡು ನನ್ನನ್ನ ತೋರಿಸಿದ್ದಾರೆ, ಆ ನೆನಪಿದೆ ನನ್ನಲ್ಲಿ. ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಕಲರ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇದಕ್ಕಿನ್ನ ಈಗ ಲೈಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಆಗ ಲೈಟ್ಸ್ ಅಷ್ಟು ಇಲ್ಲದೆ ಇದ್ರು ತುಂಬಾ ಚೆನ್ನಾಗಿತ್ತು. ಹಬ್ಬದ ವಾತಾವರಣ ಈಗ್ಲೂ ಇದೆ, ಮುಂದಕ್ಕೂ ಇರುತ್ತೆ ಅಂತ ಅನ್ಕೊಂಡಿದೀನಿ. ನವರಾತ್ರಿನಲ್ಲಿ 9 ದಿನನೂ ಬೊಂಬೆಗಳ ಪೂಜೆ ಮಾಡಿ ಇದ್ ಮಾಡ್ತಾರೆ. ಮತ್ತೆ ದೇವಿ ಮಹಾತ್ಮೆ ಓದೋದು, ಅದೆಲ್ಲ ಖುಷಿ ಕೊಡುತ್ತೆ. ಒಂಥರ ದೀಪಾರಾಧನೆ ಮಾಡೋದು, ಎಲ್ಲ ಹಬ್ಬದ ವಾತಾವರಣ, ಆ ಸಂಭ್ರಮನೆ ಚಂದ. ಎಲ್ಲರಿಗೂ ಮೈಸೂರು ದಸರಾದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳನ್ನೆಲ್ಲ ತೋರಿಸ್ಬೇಕು. ರಾಜರ ವೈಭವ ಇವತ್ತಿಲ್ಲ, ಆದ್ರೂ ಇದನ್ನೆಲ್ಲ ನೋಡಿದಂತ ಆಗ ಮಕ್ಳುಗಳಿಗೂ ನಮ್ಮ ಇತಿಹಾಸದ ಬಗ್ಗೆ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು ಇದನ್ನೆಲ್ಲ ಕರ್ಕೊಂಡ್ಬಂದು ತೋರ್ಸೋಣ ಅಂತ ಬಂದಿದ್ದೀವಿ. ಎಷ್ಟು ವರ್ಷದಿಂದ ದಸರಾಗೆ ಬರ್ತಿದ್ದೀರಿ? ಬಂದಿದ್ದ ಒಂದು 20-25 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ನಾನು ಆ ವಯಸ್ಸಿನ ನಮ್ಮ ತಂದೆ ಕರ್ಕೊ ಬರ್ತಿದ್ರು, ಈಗ ನಾನು ನನ್ನ ಮಗನ್ ಕರ್ಕೊ ಬರ್ತಾ ಇದ್ದೀನಿ. ಎಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಬಾರಿ ದಸರಾ ನೋಡೋದಕ್ಕೆ? ಇಲ್ಲ, ತುಂಬಾ ಎಕ್ಸೈಟೆಡ್. ಮಾಮೂಲಿ ನಮ್ಮ ನಾಡ ದೇವತೆ ಚಾಮುಂಡಿ ಅಂಬಾರಿ ಹೋಗ್ತದೆ ಆನೆ ಮೇಲೆ, ಅಭಿಮನ್ಯು ರಾಜ ಗಂಭೀರದ ನಡ್ಕೊಂಡು ಹೋಗೋದು, ಅವನ್ನೆಲ್ಲ ನೋಡಿದಾಗ ಮೈ ರೋಮಾಂಚನ ಆಗುತ್ತೆ. ಅಂತದನ್ನೆಲ್ಲ ಸಾಕ್ಷೀಕರಿಸಬೇಕು ಅನ್ನೋದು ನಮ್ಮ ಆಸೆ.